ಇತಿಹಾಸದ ಪುಟಗಳಲ್ಲಿ ಎಷ್ಟೋ ಸಂಭಾಷಣೆಗಳು ನಡೆದಿವೆ. ಆದರೆ ಆ ಸುಮಾರು 2000 ವರ್ಷಗಳ ಹಿಂದೆ ನಡೆದ ಒಂದು ಘಟನೆ, ಅಂದ್ರೆ ಆ ಚಳಿಗಾಲದ ಮಧ್ಯಾಹ್ನ ಕೇಳಲಾದ ಒಂದೇ ಒಂದು ಪ್ರಶ್ನೆ, ಮಾನವ ಕುಲದ ಭದ್ರತೆಯ ವ್ಯಾಖ್ಯಾನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿತು ಗೊತ್ತಾ? ಹೌದು, ಅದು ನಿಜಕ್ಕೂ ಬೆರಗುಗೊಳಿಸುವಂತಹ ವಿಷಯ. ಖಂಡಿತ. ನಮ್ಮ ಈ ಆಳವಾದ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ನಮ್ಮ ಚರ್ಚೆಯ ಮೂಲವಸ್ತು ಆ ಯೋಹಾನನ ಸುವಾರ್ತೆಯ 10ನೇ ಅಧ್ಯಾಯದ 22ರಿಂದ 30ನೇ ವಾಕ್ಯಭಾಗ. ಈ ಭಾಗವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲು ಆ ದೃಶ್ಯವನ್ನ ಕಲ್ಪಿಸ್ಕೊಳ್ಬೇಕು ಅಲ್ವಾ? ಕರೆಕ್ಟ್. ಕೇಳುಗರ ಮನಸ್ಸಿನಲ್ಲಿ ಆ ಚಿತ್ರಣವನ್ನ ಕಟ್ಕೊಳ್ಳೋಣ. ಅದು ಜೆರುಸಲೆಂ ನಗರ. ಅಲ್ಲಿ ಪ್ರತಿಷ್ಠಾಪನೆಯ ಹಬ್ಬ ಅಂದ್ರೆ ಹನುಕ ಆಚರಣೆ ನಡೀತಿದೆ. ಮತ್ತೆ ಅಲ್ಲಿ ವಿಪರೀತ ಚಳಿ ಇತ್ತು ಅನ್ನೋದನ್ನ ನಾವು ಮರಿಬಾರ್ದು. ಯೇಸು ದೇವಾಲಯದ ಆವರಣದಲ್ಲಿದ್ದ ಸೊಲೊಮೋನನ ಮಂಟಪದಲ್ಲಿ ನಡೆದಾಡ್ತಾ ಇದ್ರು. ಆ ಚಳಿ ಕೇವಲ ಹವಾಮಾನದ ಚಳಿಯಾಗಿರಲಿಲ್ಲ ಅನ್ಸುತ್ತೆ. ಅಲ್ಲಿನ ವಾತಾವರಣದಲ್ಲಿ ಹಬ್ಬದ ಸಡಗರಕ್ಕಿಂತ ಹೆಚ್ಚಾಗಿ ಒಂದು ರೀತಿಯ ಬಿಗಿಯಾದ ಉದ್ವಿಗ್ನವಾದ ಸ್ಥಿತಿ ನೆಲೆಸಿತ್ತು ಅಲ್ವಾ? ಖಂಡಿತವಾಗಿಯೂ. ಆ ವಾತಾವರಣದಲ್ಲಿ ಒಂದು ಅಲಿಖಿತ ಸಂಘರ್ಷವಿತ್ತು. ಆ ನೆರೆದಿದ್ದ ಗುಂಪು ಏನನ್ನಾದರೂ ಕಲಿಬೇಕು ಅನ್ನೋ ಸದುದ್ದೇಶದಿಂದ ಬಂದವರ ಗುಂಪಾಗಿರ್ಲಿಲ್ಲ. ಅಂದ್ರೆ ಇಂದಿನ ನಮ್ಮ ಗುರಿ ಕೇವಲ ಆ ಐತಿಹಾಸಿಕ ಘಟನೆಯನ್ನ ಮೆಲುಕು ಹಾಕುವುದಲ್ಲ. ಇಲ್ಲವೇ ಇಲ್ಲ. ಆ ಚಿಕ್ಕ ಸಂಭಾಷಣೆಯಲ್ಲಿ ಅಡಗಿರುವ ಡಬಲ್ ಸೆಕ್ಯೂರಿಟಿ ಅಥವಾ ಇಮ್ಮಡಿ ಭದ್ರತೆ ಎಂಬ ರೋಮಾಂಚಕಾರಿ ಪರಿಕಲ್ಪನೆಯನ್ನ ನಾವು ಒಳಹೊಕ್ಕು ನೋಡ್ಬೇಕು. ನಿಜ. ಆ ಗುಂಪು ಯೇಸುವಿನ ಸುತ್ತ ಮುತ್ತಿಗೆ ಹಾಕಿದಾಗ ನಿಂತಿದ್ರು. ಅವರು ಕೇಳುವ ಪ್ರಶ್ನೆ ನೋಡಿ, ಇನ್ನೆಷ್ಟು ಕಾಲ ನಮ್ಮನ್ನು ಸಂಶಯದಲ್ಲಿರಿಸುವೆ? ನೀನೇ ಕ್ರಿಸ್ತನಾದ್ರೆ ನಮಗೆ ಸ್ಪಷ್ಟವಾಗಿ ಹೇಳು ಅಂತ. ಮೇಲ್ನೋಟಕ್ಕೆ ಇದೊಂದು ಬಹಳ ನ್ಯಾಯಯುತವಾದ ಪ್ರಶ್ನೆ ಅನ್ಸುತ್ತೆ. ಆದರೆ ಅದರ ಹಿಂದಿನ ಹುನ್ನಾರ ಬೇರೆಯೇ ಇತ್ತು. ಅಂದರೆ ಇಂದಿನ ರಾಜಕೀಯ ಪತ್ರಿಕಾಗೋಷ್ಠಿಗಳಲ್ಲಿ ಪತ್ರಕರ್ತರು ಉದ್ದೇಶಪೂರ್ವಕವಾಗಿ ಸಿಕ್ಕಿಹಾಕಿಸಲು ಕೇಳುವ ಆ ಲೋಡೆಡ್ ಕ್ವೆಶ್ಚನ್ ತರ ಭಾಸವಾಗುತ್ತಲ್ವಾ? ನಿಖರವಾಗಿ ಹೇಳಿದ್ರಿ. ಆ ಗುಂಪಿಗೆ ನಿಜಕ್ಕೂ ಸತ್ಯವನ್ನ ತಿಳಿದುಕೊಳ್ಳುವ ಪ್ರಾಮಾಣಿಕ ಹಂಬಲ ಖಂಡಿತ ಇರ್ಲಿಲ್ಲ. ಓಹೋ, ಹಾಗಾದ್ರೆ ಅವರ ಉದ್ದೇಶ ಏನಾಗಿತ್ತು? ಯೇಸುವನ್ನ ಬಲೆಗೆ ಬೀಳಿಸಲು, ಆತನ ಮಾತಿನಲ್ಲಿಯೇ ದೋಷಿಯನ್ನಾಗಿ ಮಾಡಲು ಹೆಣದ ತಂತ್ರ ಅದು. ಯೇಸು ಹೌದು ಅಂತ ಹೇಳಿದ್ರೆ ತಕ್ಷಣವೇ ರಾಜದ್ರೋಹಿ ಅಂತ ಆರೋಪ ಹೊರಿಸಲು ಸಿದ್ಧರಿದ್ರು. ಎಂಥ ಕುತಂತ್ರ ನೋಡಿ. ಇದಕ್ಕೆ ಯೇಸು ನೀಡುವ ಉತ್ತರ ಬಹಳ ಜಾಣ್ಮಯದ್ದಾಗಿದೆ. ಹೌದು, ನಾನು ನಿಮಗೆ ಈಗಾಗ್ಲೇ ಹೇಳಿ ಆಯ್ತು, ಆದ್ರೂ ನೀವು ನಂಬುತ್ತಿಲ್ಲ. ನನ್ನ ಕಾರ್ಯಗಳು ನನ್ನ ಪರವಾಗಿ ಸಾಕ್ಷಿ ಕೊಡ್ತವೆ ಅಂತ ಯೇಸು ಹೇಳ್ತಾರೆ. ಆದರೆ ಇಲ್ಲೊಂದು ಸಣ್ಣ ಗೊಂದಲ ಇದೆ. ಕೇವಲ ನಾನು ಅದ್ಭುತ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣ ಆ ಜನರು ಅದನ್ನು ಹೇಗೆ ಕುರುಡಾಗಿ ನಂಬಬೇಕು? ಇದೊಂದು ಅತ್ಯುತ್ತಮವಾದ ವಾದ. ಆದರೆ ಆ ಯೇಸು ಮಾಡುತ್ತಿದ್ದ ಕಾರ್ಯಗಳು ಕೇವಲ ಕಣ್ಕಟ್ಟಿನ ಜಾದುಗಳಾಗಿರ್ಲಿಲ್ಲ ಗೊತ್ತಾ? ಅಂದ್ರೆ ಆ ಹುಟ್ಟು ಕುರುಡರಿಗೆ ದೃಷ್ಟಿ ನೀಡುವುದು, ಹಸಿದವರಿಗೆ ಅನ್ನ ನೀಡುವುದು, ಇವುಗಳ ಬಗ್ಗೆ ಹೇಳ್ತಿದ್ದೀರಾ? ಎಕ್ಸಾಕ್ಟ್ಲಿ. ಆ ಪ್ರತಿಯೊಂದು ಕಾರ್ಯವೂ ಪ್ರಾಚೀನ ಪ್ರವಾದನೆಗಳಲ್ಲಿ ಲೋಕೋದ್ಧಾರಕನ ಬಗ್ಗೆ ಏನೆಲ್ಲ ಹೇಳಲಾಗಿತ್ತೋ ಅದೆಲ್ಲವನ್ನೂ 100ಕ್ಕೂ 100 ಪಾಲು ಸಾಬೀತುಪಡಿಸ್ತಾ ಇತ್ತು. ಅಂದ್ರೆ ಬಾಯಿ ಮಾತಿನಲ್ಲಿ ಹೇಳುವುದಕ್ಕಿಂತ ಕ್ರಿಯೆಯು ಮಾತಿಗಿಂತ ದೊಡ್ಡದು ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ ಅಲ್ವಾ? ಖಂಡಿತ. ಕಣ್ಣೆದುರು ನಡೆಯುತ್ತಿರುವ ಇಂತಹ ದೈವಿಕ ಕಾರ್ಯಗಳನ್ನ ಅಲ್ಲಕಳೆಲಿದು ಕೇವಲ ಅಜ್ಞಾನವಲ್ಲ, ಅದು ಉದ್ದೇಶಪೂರ್ವಕವಾದ ತಿರಸ್ಕಾರ ಆಗಿತ್ತು. ಆದರೂ ಅವರು ನಂಬಲಿಲ್ಲ ಅಲ್ವಾ? ಅಷ್ಟು ಸ್ಪಷ್ಟವಾದ ಸಾಕ್ಷಿಗಳು ಕಣ್ಣು ಮುಂದೆನೇ ಇದ್ರೂ ಅವರು ಯಾಕೆ ನಂಬಲಿಲ್ಲ? ಅವರಿಗೆ ಆ ಮಾಹಿತಿಯ ಕೊರತೆ ಇತ್ತಾ? ಅದೇ ನೋಡಿ, ಯೇಸು ಅಲ್ಲಿ ಬಹಳ ನೇರವಾಗಿ ಹೇಳ್ತಾರೆ, ನೀವು ನನ್ನ ಕುರಿಗಳಲ್ಲ, ಆದ ಕಾರಣ ನಂಬುವುದಿಲ್ಲ ಅಂತ. ಇದರ ಅರ್ಥ ಆ ಜನರು ನಂಬದೇ ಇರುವುದಕ್ಕೆ ಕಾರಣ ಯೇಸುವಿನ ಬೋಧನೆ ಅಸ್ಪಷ್ಟವಾಗಿದೆ ಅಂತ ಅಲ್ಲ. ಹೌದು, ಬದಲಾಗಿ ಅವರ ಹೃದಯದ ಮೂಲಭೂತ ಸ್ಥಿತಿಯೇ ಸರಿಯಿರಲಿಲ್ಲ. ಅವರ ಅಹಂಕಾರ ಮತ್ತೆ ಪೂರ್ವಗ್ರಹಗಳು ಅವರಿಗೆ ದೊಡ್ಡ ತಡೆಗೋಡೆಯಾಗಿದ್ವು. ಅವರು ಕ್ರಿಸ್ತನ ಮಂದೆಗೆ ಸೇರಲು ಇಷ್ಟಪಡ್ತಾ ಇರಲಿಲ್ಲ. ಇದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ರೇಡಿಯೋ ತರಂಗಾಂತರದ ಅಂದ್ರೆ ಆ ಫ್ರೀಕ್ವೆನ್ಸಿ ಉದಾಹರಣೆಯನ್ನು ತಗಬಹುದು ಅನ್ಸುತ್ತೆ. ಖಂಡಿತ. ಅದ್ ಹೇಗೆ ಅಂತ ಸ್ವಲ್ಪ ವಿವರಿಸ್ತೀರಾ? ಅಂದ್ರೆ ನೋಡಿ, ಯಾರಾದರೂ ತಮ್ಮ ರೇಡಿಯೋವನ್ನ ಬೇರೊಂದು ಫ್ರೀಕ್ವೆನ್ಸಿಯಲ್ಲಿ ಇಟ್ಟು ಎದುರುಗಡೆ ಪ್ರಸಾರ ಕೇಂದ್ರದಿಂದ ಎಷ್ಟೇ ಸ್ಪಷ್ಟವಾಗಿ ಪ್ರಸಾರ ಆಗ್ತಿದ್ರೂ ತಮ್ಗೆ ಏನೂ ಕೇಳಿಸ್ತಿಲ್ಲ ಅಂದ್ರೆ ಅದು ಪ್ರಸಾರ ಕೇಂದ್ರದ ತಪ್ಪಾಗಲ್ಲ ಅಲ್ವಾ? ಹೌದಲ್ವಾ? ಬಹಳ ಸೊಗಸಾದ ಹೋಲಿಕೆ ಇದು. ಇಲ್ಲಿ ಆ ಯಹೂದ್ಯರ ಹೃದಯದ ಫ್ರೀಕ್ವೆನ್ಸಿ ಸಂಪೂರ್ಣವಾಗಿ ಬೇರೆ ಇತ್ತು. ಯೇಸುವಿನ ಕಾರ್ಯಗಳು ಎಷ್ಟೇ ಸ್ಪಷ್ಟವಾಗಿದ್ರೂ ಅದು ಅವರ ಮನಸ್ಸಿಗೆ ತಲುಪ್ತಲೇ ಇರಲಿಲ್ಲ. ನಿಜ. ಅವರು ಭೌತಿಕವಾಗಿ ಯೇಸುವಿನ ಸಮೀಪದಲ್ಲೇ ನಿಂತಿದ್ರು, ಆಧ್ಯಾತ್ಮಿಕವಾಗಿ ಆ ಬಹುದೂರದಲ್ಲಿದ್ರು. ಭೌತಿಕ ಸಾಮೀಪ್ಯಕ್ಕೂ ಆಧ್ಯಾತ್ಮಿಕ ಅಂತರಕ್ಕೂ ಇರುವ ವ್ಯತ್ಯಾಸ ಇದು. ಕರೆಕ್ಟ್. ನಂಬದವರ ಮನಸ್ಥಿತಿಯ ಬಗ್ಗೆ ನೋಡಿದ್ವಿ. ಈಗ ನಾವು ಆ ನಿಜವಾದ ಕುರಿಗಳ ಲಕ್ಷಣಗಳೇನು ಅನ್ನೋದನ್ನ ನೋಡೋಣ. ಹೌದು,
ಯೇಸು ಹಿಂಬಾಲಕರ ಬಗ್ಗೆ ಹೇಳುವಾಗ 3 ಹಂತಗಳನ್ನ ಹೇಳ್ತಾರೆ. ಮೊದಲನೇದು ಗುರುತಿಸುವಿಕೆ. ನನ್ನ ಕುರಿಗಳು ನನ್ನ ಸ್ವರವನ್ನು ಗುರುತಿಸುತ್ತವೆ ಅಂತ. ಪ್ರಾಚೀನ ಕಾಲದ ಕುರಿಗಾಹಿಗಳ ಜೀವನವನ್ನು ಗಮನಿಸಿದರೆ ಇದು ಅರ್ಥ ಆಗುತ್ತಲ್ವಾ? ಎಕ್ಸಾಕ್ಟ್ಲಿ. ಒಂದೇ ಹಟ್ಟಿಯಲ್ಲಿ 100 ಕುರಿಗಳಿದ್ರು. ತಮ್ಮ ಕುರಿಗಾಹಿಯ ಸ್ವರವನ್ನ ಮಾತ್ರ ಆ ಕುರಿಗಳು ಗುರುತಿಸ್ತಾ ಇದ್ದು. ಎರಡನೇ ಹಂತ ಅನುಸರಣೆ. ಅವು ನನ್ನನ್ನು ಹಿಂಬಾಲಿಸುತ್ತವೆ. ಓಕೆ, ಮತ್ತು ಮೂರನೇದು? ಮೂರನೇದೇ ಆ ಪ್ರತಿಫಲ. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಅಂತ. ಒಂದು ನಿಮಿಷ. ಇಂದಿನ ಆಧುನಿಕ ಜಗತ್ತಿಗೆ ಇದನ್ನ ಅನ್ವಯಿಸಿದ್ರೆ ಆ ಒಂದು ದೊಡ್ಡ ಸವಾಲೆದುರಾಗುತ್ತೆ. ಹೌದು, ನೀವು ಆ ಇನ್ಫಾರ್ಮೇಷನ್ ಓವರ್ಲೋಡ್ ಬಗ್ಗೆ ಯೋಚಿಸ್ತಿದ್ದೀರಾ ಅನ್ಸತ್ತೆ. ಕರೆಕ್ಟ್. ಇಂದು ಜಗತ್ತಿನಲ್ಲಿ 100 ಸ್ವರಗಳು, ಮಾಹಿತಿಗಳು ನಮ್ಮ ಮೇಲೆ ಎರಗ್ತಾ ಇವೆ. ಈ ವಿಪರೀತ ಗದ್ದಲದಲ್ಲಿ ಆ ಉತ್ತಮ ಕುರಿಗಾಹಿಯ ಶಾಂತ ಸ್ವರವನ್ನ ಗುರುತಿಸುವುದು ಹೇಗೆ? ಇಂದಿನ ದಿನಮಾನದಲ್ಲಿ ಇದೊಂದು ಗಂಭೀರವಾದ ಪ್ರಶ್ನೆ. ಕೇವಲ ಬೌದ್ಧಿಕವಾಗಿ ನಂಬುವುದು ಬೇರೆ, ಹಿಂದಾಲಿಸುವುದು ಬೇರೆ. ಅಂದ್ರೆ ಆ ನಂಬಿಕೆ ನಮ್ಮ ದಿನನಿತ್ಯದ ನಡವಳಿಕೆಯಲ್ಲಿ, ಕ್ರಿಯೆಯಲ್ಲಿ ಕಾಣಿಸಿಕೊಳ್ಬೇಕು ಅಂತನಾ? ಹೌದು. ದ್ವೇಷ ಮತ್ತು ಕೋಪವನ್ನು ಪ್ರೋತ್ಸಾಹಿಸುವ ಮಾಹಿತಿಗಳ ನಡುವೆ ಕರುಣೆಯ ಸ್ವರಕ್ಕೆ ಮಾತ್ರ ಕಿವಿಗೊಡುವುದು ಕಷ್ಟ. ಆದರೆ ನಮ್ಮ ನಡವಳಿಕೆಯೇ ನಾವು ಯಾರ ಮಂದೆಗೆ ಸೇರಿದ್ದೇವೆ ಅಂತ ತೋರಿಸಬೇಕು. ನಮ್ಮ ಜೀವನ ಶೈಲಿಯೇ ನಮ್ಮ ನಂಬಿಕೆಯ ಅತಿ ದೊಡ್ಡ ಕನ್ನಡಿ. ಈಗ ಈ ಚರ್ಚೆಯ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ಬರೋಣ. ಖಂಡಿತ. ಆ ನಿತ್ಯ ಜೀವದ ಭದ್ರತೆಯ ಬಗ್ಗೆ ಅಲ್ವಾ? ಹೌದು. ಆ ಪ್ರತಿಫಲ ಎಷ್ಟು ಸುರಕ್ಷಿತವಾಗಿದೆ. ವಾಕ್ಯಭಾಗದ 28 ಮತ್ತು 29ನೇ ವಚನಗಳಲ್ಲಿ ಆ ಒಂದು ಅತ್ಯಂತ ಶಕ್ತಿಯುತವಾದ ಚಿತ್ರಣ ಇದೆ. ನನ್ನ ಕೈಯಿಂದ ಅವನ್ನು ಯಾರೂ ಕಸಿದುಕೊಳ್ಳಲಾರರು, ಪಿತನ ಕೈಯಿಂದ ಯಾರೂ ಕಸಿದುಕೊಳ್ಳಲಾರರು ಅಂತ ಯೇಸು ಹೇಳ್ತಾರೆ. ಖಂಡಿತ. ಇದನ್ನ ಅರ್ಥ ಮಾಡಿಸಲು ನನಗೊಂದು ಅದ್ಭುತವಾದ ಹೋಲಿಕೆ ಹೊಳಿತಾ ಇದೆ. ಇದನ್ನೇ ನಾವು ಡಬಲ್ ಸೆಕ್ಯೂರಿಟಿ ಅನ್ಬೋದೇನೋ? ಡಬಲ್ ಸೆಕ್ಯೂರಿಟಿ? ವಿವರಿಸಿ. ಅಂದ್ರೆ ಆ ಒಬ್ಬ ವ್ಯಕ್ತಿ ತನ್ನ ಬಳಿ ಇರುವ ಅತ್ಯಮೂಲ್ಯವಾದ ವಜ್ರವನ್ನ ಒಂದು ಬಲವಾದ, ಒಡೆಯಲಾಗದ ಕಬ್ಬಿಣದ ಸೇಫ್ ಒಳಗೆ ಇಡ್ತಾನೆ. ಓಕೆ, ಬಹಳ ಸುರಕ್ಷಿತವಾಗಿದೆ. ಆಮೇಲೆ ಆ ಸೇಫನ್ನ ಹಾಗೇ ಬಿಡದೆ ತೆಗೆದುಕೊಂಡು ಹೋಗಿ ಅತ್ಯಂತ ಸುರಕ್ಷಿತವಾದ ಬ್ಯಾಂಕಿನ ಬೃಹತ್ ವಾಲ್ಟ್ ಒಳಗೆ ಇಟ್ಟು ಲಾಕ್ ಮಾಡ್ತಾನೆ. ಓಹೋ, ಈಗ ವಜ್ರ ಎಷ್ಟು ಸೇಫ್ ಆಗಿದೆ ಅಲ್ವಾ? ಯಾರಾದ್ರೂ ಕದಿಬೇಕಾದ್ರೆ ಮೊದಲು ಆ ಬ್ಯಾಂಕಿನ ವಾಲ್ಟ್ ಒಡಿಬೇಕು, ಆಮೇಲೆ ಸೇಫ್ ಒಡಿಬೇಕು. ಕರೆಕ್ಟ್. ಯೇಸುವಿನ ಕೈಯೆಂಬ ಸೇಫ್ ಸಾಕ್ಷಾತ್ ದೇವರ ಕೈಯೆಂಬ ವಾಲ್ಟ್ನಲ್ಲಿದೆ. ಇದೇ ಆ ಡಬಲ್ ಸೆಕ್ಯೂರಿಟಿ. ಬಹಳ ಅದ್ಭುತವಾದ ಕಲ್ಪನೆ ಇದು. ಆದ್ರೆ ಇಲ್ಲಿ ನಾವು ಒಂದನ್ನ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಏನದು? ಈ ಭದ್ರತೆಯ ಅರ್ಥ ಆ ವ್ಯಕ್ತಿಯ ಜೀವನದಲ್ಲಿ ಕಷ್ಟಗಳೇ ಬರೋದಿಲ್ಲ, ಎಲ್ಲವೂ ಸುಖಮಯವಾಗಿರುತ್ತದೆ ಅಂತಲ್ಲ. ಓಹೋ, ಅಂದ್ರೆ ಸಮಸ್ಯೆಗಳು ಇದ್ದೇ ಇರುತ್ತೆ. ಹೌದು. ಆದ್ರೆ ಹೊರಗಿನಿಂದ ಎಷ್ಟೇ ಒತ್ತಡಗಳಿರ್ಲಿಯೂ ಯಾವುದೇ ಕಷ್ಟ ಆ ವ್ಯಕ್ತಿಯನ್ನ ಆ ದೇವರ ಪ್ರೀತಿಯಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಅನ್ನೋ ಅಚಲ ಭರವಸೆ ಇದು. ಆ ಅಭಯದ ರಕ್ಷಣೆಯ ಕಲ್ಪನೆಯೇ ಎಷ್ಟೊಂದು ನೆಮ್ಮದಿ ನೀಡುತ್ತಲ್ವಾ? ಖಂಡಿತ. ಭಯ ಮತ್ತು ಆತಂಕದಿಂದ ಬಳಲುತ್ತಿರುವ ಪ್ರತಿಯೊಬ್ಬರಿಗೂ ಸಿಗುವ ಅತ್ಯುನ್ನತವಾದ ಅಭಯವಿದು. ಆದ್ರೆ ಇದನ್ನ ಕೇಳುವಾಗ ನನಗಿಲ್ಲೊಂದು ಪ್ರಶ್ನೆ ಕಾಡ್ತಾ ಇದೆ. ಇಷ್ಟು ದೊಡ್ಡ ಮಟ್ಟದ, ಭೇದಿಸಲಾಗದ ಭದ್ರತೆಯನ್ನ ನೀಡಲು ಯೇಸುವಿಗೆ ಹೇಗೆ ಸಾಧ್ಯ? ಆ ಶಕ್ತಿ ಎಲ್ಲಿಂದ ಬಂತು? ಆ ಪ್ರಶ್ನೆಗೆ ಉತ್ತರವಾಗಿ 30ನೇ ವಚನದಲ್ಲಿ ಬರುವ ಮಹೋನ್ನತ ಘೋಷಣೆಯನ್ನ ನಾವು ನೋಡ್ಬೇಕು. ನಾನು ಪಿತನೂ ಒಂದೇ ಆಗಿದ್ದೇವೆ ಅನ್ನೋ ಮಾತಲ್ವಾ? ಹೌದು. ಇಡೀ ಸುವಾರ್ತೆಯ ದಾಖಲೆಗಳಲ್ಲಿಯೇ ಇದೊಂದು ಅತ್ಯಂತ ಗಂಭೀರವಾದ ದೈವಿಕ ಏಕತ್ವದ ಪ್ರಕಟಣೆ. ಆದ್ರೆ ಒಂದ್ ನಿಮಿಷ, ಒಂದೇ ಆಗಿದ್ದೇವೆ ಅಂದ್ರೆ ಅವರು ಕೇವಲ ಒಂದೇ ಗುರಿ ಹೊಂದಿದ್ರು ಅಂತ ಅರ್ಥ ಇರ್ಬೋದಲ್ವಾ? ಅಂದ್ರೆ ಗಂಡ ಹೆಂಡ್ತಿ ಅಥವಾ ಒಂದು ಆಟದ ತಂಡ ಹೇಳೋ ಹಾಗೆ ಅಂತಾನಾ? ಕರೆಕ್ಟ್. ನಾವಿಬ್ರು ಒಂದೇ ಉದ್ದೇಶಕ್ಕಾಗಿ ಕೆಲಸ ಮಾಡ್ತಿದ್ದೀವಿ ಅಂತ ಯೇಸು ಹೇಳ್ತಿರ್ಬೋದೇನೋ ಅಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸಿದ್ರೂ ಆ ಕಾಲದ ಜನರ ಪ್ರತಿಕ್ರಿಯೆ ಗಮನಿಸಿದ್ರೆ ಅದು ಸ್ಪಷ್ಟವಾಡುತ್ತೆ. ಯೇಸು ಕೇವಲ ತಾನೊಬ್ಬ ಪ್ರವಾದಿ, ಬೋಧಕ ಅಂತ ಹೇಳ್ತಿರ್ಲಿಲ್ಲ. ಅಂದ್ರೆ ಆ ಒಂದೇ ಅನ್ನೋ ಪದಕ್ಕೆ ಬೇರೆದೇ ಆಳವಾದ ಅರ್ಥ ಇತ್ತಾ? ಖಂಡಿತ. ಕೇವಲ ಉದ್ದೇಶದಲ್ಲಿ ಮಾತ್ರವಲ್ಲ, ಸ್ವಭಾವ, ತತ್ವ ಮತ್ತು ಆ ಮೂಲಭೂತ ದೈವಿಕತೆಯಲ್ಲಿಯೂ ಒಂದೇ ಎಂಬ ಅರ್ಥ ಅದು ಕೊಡುತ್ತೆ. ಓಹೋ, ಇದು ಬಹಳ ದೊಡ್ಡ ಘೋಷಣೆ. ಹೌದು. ಇದನ್ನ ಕೇಳಿದ ತಕ್ಷಣವೇ ಅಲ್ಲಿ ನೆರೆದಿದ್ದ ಗುಂಪು ಯೇಸುವಿನ ಮೇಲೆ ಕಲ್ಲು ತೂರಾಡಲು ಮುಂದಾಗುತ್ತಾರೆ. ತಾನೇ ದೇವರು ಅಂತ ಯೇಸು ನೇರವಾಗಿ ಘೋಷಿಸ್ತಾ ಇದ್ರು ಅನ್ನೋದು ಅವರಿಗೆ ಅರ್ಥ ಆಗಿತ್ತು. ಅಂದ್ರೆ ಯೇಸುವಿನ ಕೈಗಳು ದೇವರ ಕೈಗಳಿಗಿಂತ ಭಿನ್ನವಲ್ಲ, ಯೇಸುವಿನ ಶಕ್ತಿ ದೇವರ ಶಕ್ತಿಗಿಂತ ಬೇರೆಯಲ್ಲ. ಎಕ್ಸಾಕ್ಟ್ಲಿ. ಆ ಇಮ್ಮಡಿ ಭದ್ರತೆಗೆ ಅಥವಾ ಡಬಲ್ ಸೆಕ್ಯೂರಿಟಿಗೆ ಆ ಶಕ್ತಿ ಬರುವುದೇ ಈ ದೈವಿಕ ಏಕತ್ವದಿಂದ.
ಎಂತಹ ಅದ್ಭುತವಾದ ಆಳವಾದ ಸತ್ಯ ಇದು. ಈಗ ನಮ್ಮ ಇಡೀ ಚರ್ಚೆಯನ್ನ ಒಂದೆಡೆ ಸೇರಿಸಿ ನೋಡೋಣ. ಆ ಜೆರುಸಲೇಮಿನ ಚಳಿಗಾಲದ ದಿನ ಸೊಲೊಮೋನನ ಮಂಟಪದಲ್ಲಿನ ಆ ಬಿಗಿಯಾದ ವಾತಾವರಣದಲ್ಲಿ ಶುರುವಾದ ಮಾತುಕತೆ ಎಷ್ಟು ಆಳವಾದ ಆಯಾಮಗಳನ್ನ ತೆರೆದಿಟ್ಟಿತ್ತು ಅಲ್ವಾ? ಖಂಡಿತ. ನಂಬಿಕೆ ಅಂದ್ರೇನು, ನಮ್ಮ ಕ್ರಿಯೆಗಳ ಪ್ರಾಮುಖ್ಯತೆ ಮತ್ತು ಆ ಗದ್ದಲದಲ್ಲಿ ನಿಜವಾದ ಕುರಿಗಾಹಿಯ ಸ್ವರವನ್ನ ಗುರುತಿಸುವ ಸಾಮರ್ಥ್ಯದ ಬಗ್ಗೆ ನಾವು ಬಿಡಿಸಿಲೋಡಿದ್ವಿ. ಹೌದು. ಮತ್ತು ಪ್ರಪಂಚದ ಯಾವುದೇ ಶಕ್ತಿ ಭೇದಿಸಲಾಗದ ಆ ಡಬಲ್ ಸೆಕ್ಯೂರಿಟಿಯ ಅಚಲ ಭರವಸೆಯನ್ನು ಅರ್ಥಮಾಡಿಕೊಂಡ್ವಿ. ಯೇಸು ಕೇವಲ ರಕ್ಷಿಸುವುದು ಮಾತ್ರವಲ್ಲ, ಸರ್ವಶಕ್ತ ದೇವರೊಂದಿಗೆ ಒಂದಾಗಿ ಭದ್ರವಾಗಿ ಕಾಪಾಡುತ್ತಾರೆ ಅನ್ನೋದು ಇಲ್ಲಿನ ಅತಿದೊಡ್ಡ ಭರವಸೆ. ನಿಜ. ಆ ಬ್ಯಾಂಕಿನ ವಾಲ್ಟ್ನ ಒಳಗಿರುವ ಸೇಫ್ನಲ್ಲಿ ನಾವು ಎಷ್ಟು ಭದ್ರವಾಗಿದ್ದೀವಿ ಅಂತ ಅರಿತಾಗ ಆ ನಮ್ಮ ದಿನನಿತ್ಯದ ಸಣ್ಣಪುಟ್ಟ ಆತಂಕಗಳು, ಭಯಗಳೆಲ್ಲವೂ ತಾವಾಗಿಯೇ ಕರಗಿ ಹೋಗ್ತವೆ. ನಮ್ಮ ಈ ಆಳವಾದ ವಿಶ್ಲೇಷಣಾ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಕೇಳುಗರೆಲ್ಲರನ್ನೂ ಒಂದು ಆಳವಾದ ಚಿಂತನೆಗೆ ಹಚ್ಚುವ ಪ್ರಶ್ನೆಯನ್ನ ಕೇಳುವ ಬಯಸ್ತೀನಿ. ಖಂಡಿತ. ಆ ಪ್ರೋತ್ಸಾಹನಾತ್ಮಕ ಚಿಂತನೆ ನಮ್ಮೆಲ್ಲರಿಗೂ ಅಗತ್ಯ. ಆ ಕಾಲದ ಯಹೂದಿಯರಿಗೆ ಯೇಸುವಿನ ಮಾತುಗಳು ಸಾಲಿಲ್ಲ. ನನ್ನ ಕಾರ್ಯಗಳೇ ನನಗಾಗಿ ಸಾಕ್ಷಿ ನುಡಿತವೆ ಅಂತ ಅವರು ಹೇಳಬೇಕಾಯ್ತು ಅಲ್ವಾ? ಹೌದು. ಹಾಗಾದರೆ ಇಂದಿನ ನಮ್ಮ ಬದುಕಿನಲ್ಲಿ ನಾವು ಯೋಚಿಸಬೇಕಾದ ವಿಷಯ ಒಂದಿದೆ. ನಾವು ಯಾರ ಮಂದೆಗೆ ಸೇರಿದ್ದೇವೆ ಅಂತ ಆ ಬರೀ ನಮ್ಮ ಮಾತುಗಳಿಂದ ಹೇಳಿಕೊಳ್ಳುವ ಬದಲು ಯಾವ ಕಾರ್ಯಗಳು ಮೂಕ ಸಾಕ್ಷಿಗಳಾಗಿ ನಿಲ್ಲಬಲ್ಲವು? ಇದು ನಿಜಕ್ಕೂ ನಮ್ಮನ್ನ ಕಾಡುವ ಪ್ರಶ್ನೆ. ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಹೇಗಿವೆ ಅನ್ನೋದನ್ನ ನಾವು ಗಮನಿಸಬೇಕು. ಖಂಡಿತ. ನಮ್ಮ ಕೃತ್ಯಗಳು, ಯಾರೂ ನೋಡದ ಕತ್ತಲೆಯಲ್ಲಿ ನಾವು ಮಾಡುವ ಕೆಲಸಗಳು, ಇವೆಲ್ಲವೂ ನಾವು ಯಾವ ಸ್ವರವನ್ನ ಆಲಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಈ ಜಗತ್ತಿಗೆ ಏನನ್ನ ಸಾರುತ್ತಿವೆ? ಅತ್ಯಂತ ಸೂಕ್ತವಾದ ಪ್ರಶ್ನೆ. ಈ ಒಂದು ಚಿಂತನೆಯನ್ನ ಮನಸ್ಸಿನಲ್ಲಿ ಬಿತ್ತುತ್ತಾ ಉತ್ತಮ ಭವಿಷ್ಯದ ಆಶಯದೊಂದಿಗೆ ಇಂದಿನ ಈ ಆಳವಾದ ವಿಶ್ಲೇಷಣೆಯಿಂದ ನಾವು ವಿದಾಯ ಹೇಳ್ತಾ ಇದ್ದೀವಿ. ಆ ಶಾಂತ ಸ್ವರವನ್ನ ಆಲಿಸುವ ಮತ್ತು ಆ ಸ್ವರಕ್ಕೆ ತಕ್ಕಂತೆ ನಡೆಯುವ ಕಾರ್ಯ ನಮ್ಮೆಲ್ಲರದಾಗಲಿ. ನಮಸ್ಕಾರ. ನಮಸ್ಕಾರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.